ಏನ್ರಿ ಕಿತ್ಕೊಳ್ತೀರ ಅನ್ನೋದು? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಾನು ಇಷ್ಟೇ ಹೇಳ್ತಾ ಇರೋದು, ನೀವ್ ಎಷ್ಟೇ ಸಿಕ್ಕಕ್ಕೆ ಇದ್ರು, ನನ್ನ ಆಕ್ಚುಲಿ ನನ್ನ ಹತ್ರ ಒಂದ್ ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ನೀವು ಅಷ್ಟೆಲ್ಲ ಮಾಡಿ ಇಷ್ಟೊಲು ಬಂದಿದ್ರಿ. ವಾಟ್ ಯು ಪೀಪಲ್ ಆರ್ ಡೂ? My aim is to become a successful person in the future. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ನಿನಗೆ ಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಿದ್ರು ನೀನು ಏನೂ ಮಾಡೋ ಸ್ಥಿತಿಯಲ್ಲಿಲ್ಲ. ಏನೋ ಮಾಡಲ್ಲ, ಹಿಂಗೆ ಚೆನ್ನಾಗಿರು. ನಮ್ಮನ್ನು ಸ್ವಲ್ಪ ನೆನಪು ಮಾಡ್ಕೊ ಅವಾಗ. ಯಾಕಂದ್ರೆ ನಿನಗೆ 400K ಆದ್ರೆ ಅದಕ್ಕೆ ಟಿವಿನೇ ಕಾರಣ. ನನ್ನ ಬ್ಲೆಸ್ಸಿಂಗ್ಸ್ ತಗೊಂಡಲ್ಲಿ ಬೇಜಾನ್ ಮುಂದಕ್ಕೆ ಬರುತ್ತೆ ಜೀವನದಲ್ಲಿ. ನನ್ನ ಕಡೆ ಆ ಪ್ಯಾಂಟ್ ಶರ್ಟ್ ಬಿಚ್ಚಾಕ್ಬಿಟ್ಟು ಲಂಗ ನೋಡಿತಾ ಅಂತೀವಿ. ಅಯ್ಯೋ ನಿಮ್ಮ ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನಿನಗೆ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ಇದು ಒಂದು ಕಿತ್ಕೊಳಕ್ಕಾಗಲ್ಲ. ಅವರು ನಾವ್ ಇರ್ತೀರಿ ನಿನ್ ಜೊತೆಲಿ. ಇವತ್ತು ಅವನು ಹೇಳ್ತಾನೆ ಇದೊಂದು ಇಲ್ಲ ನೋಡ, ಇದು ಬೇರೆ ಜಾಗದಲ್ಲಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ, ಸಾಯೋವರ್ಗು ಇಲ್ಲೇನೆ. ಇಲ್ಲಿ ಬಿಟ್ಟು ಇನ್ನೆಲ್ಲೂ ನಾನು ಹೋಗಕ್ ಆಗೋದು ಇಲ್ಲ. ನಾನು ಆಕ್ಚುಲಿ ನಾನು ಹುಚ್ಚ ಹೋಗಿದ್ದು, ಊಟ ತಿಂದಿದ್ದು, ಇಲ್ಲ ಕಕ್ಕ ಮಾಡಿದ್ದು, ಇವೆಲ್ಲ ಬೇಕಾ ನಿಮ್ಗೆ?